ಈ ನಡುವೆ ಪವರ್ ಹೌಸ್ ಆಯ್ತಾ ಎಐಸಿಸಿ ಅಧ್ಯಕ್ಷರ ನಿವಾಸ ಅಂತ ಪ್ರಶ್ನೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಲ್ಲ, ಇವತ್ತು ಯಾವುದೇ ಮಾತುಕತೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಆಮೇಲೆ ಸದ್ಯಕ್ಕಂತೂ ದೆಹಲಿಗೆ ಹೋಗುವ ಮಾತೇ ಇಲ್ಲ, ಮುಂದೆ ಹೋಗಬೇಕಾಗ ಬಂದರೆ ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಅವರು ಅವ್ರನ್ನ ಕೇಳಿದ್ದಕ್ಕೆ, ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ತೀರಾ ಸರ್, ನೀವು ಮಾತುಕತೆ ಆಡ್ತೀರಾ ಅನ್ನೋದಕ್ಕೆ ಇವತ್ತಂತೂ ಇಲ್ಲಪ್ಪ, ನಾನು ಟೈಮೇ ಕೇಳಿಲ್ಲ, ಇವತ್ತು ನಾನು ಹೋಗಲ್ಲ, ಡೆಲ್ಲಿಗೂ ಹೋಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್. ಪವರ್ ಹೌಸ್ ಆಯ್ತಾ ಎಐಸಿಸಿ ಅಧ್ಯಕ್ಷರ ನಿವಾಸ ಅಂತ? ಯಾಕೆಂದರೆ ಎಲ್ಲರೂ ಕೂಡ ಅವರು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಾಗ ಅವ್ರನ್ನ ಹೋಗೋದು, ಮಾತುಕತೆ ಆಡೋದು. ಸತೀಶ್ ಜಾರಕಿಹೊಳಿ ಅವರು ಮಾತ್ರ ನಾನು ಮಾತಾಡಲ್ಲ, ಇವತ್ತೇನು ಇಲ್ಲ ಮಾತುಕತೆ, ಇವತ್ತು ಭೇಟಿನೂ ಆಗಲ್ಲ, ಸದ್ಯಕ್ಕೆ ನಾನು ಡೆಲ್ಲಿಗೂ ಹೋಗಲ್ಲ, ಅದರ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದ್ದಾರೆ. ಮುಂದೆ ಹೋಗಬೇಕಾಗಿ ಬಂದರೆ ನೋಡೋಣ, ಹೋದ್ರಾಯ್ತು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಈಗ ಸಹಜವಾಗಿ ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿಗೆ ಬಂದಾಗ ಕಾಂಗ್ರೆಸ್ ನಾಯಕರು ಅವ್ರನ್ನ ಹೋಗೋದು, ಮೀಟ್ ಮಾಡೋದು, ಮಾತುಕತೆ ಆಡಿಸೋದು ಸಹಜ. ಬಟ್ ಈಗಿನ ಸಮಯ ಸನ್ನಿವೇಶ, ಅದರಲ್ಲೂ ಈ ಪವರ್ ಶೇರಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಮಾತನಾಡಿತಿರ್ಬೇಕಾದ್ರೆ ಎಲ್ಲರೂ ಕೂಡ ಎಐಸಿಸಿ ಅಧ್ಯಕ್ಷರ ಭೇಟಿಗೆ ತೆರಳುತ್ತಾ ಇದ್ದಾರಾ? ಏನೇನು ಕಾರ್ಯಕ್ರಮಗಳಿವೆ ಹಾಗಾದರೆ ಇವತ್ತು ಅಂತ? ಅರವಿಂದ್, ಏಕಾಏಕಿಯಾಗಿ ಸಿಕ್ಕಿದವರೆಲ್ಲ ಒಂದು ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಆಗ್ತಾ ಇಲ್ಲ. ಲಿಮಿಟೆಡ್ ಆಗಿ ಕೆಲವರು ಈ ಹಿಂದೆ ಹೋಗ್ತಾ ಇದ್ದಂಥವರು ಕೂಡ ಕೆಲವರು ಹೋಗಿ ಭೇಟಿಯಾಗಿದ್ದಾರೆ. ಮತ್ತು ಇನ್ನು ಕೆಲವರಿಗೆ ಸಮಯವನ್ನು ಕೂಡ ಕೊಟ್ಟಿಲ್ಲ. ಅಂದರೆ ಅವರು ಕೂಡ ಖಾಸಗಿ ಕಾರ್ಯಕ್ರಮ, ಕುಟುಂಬದ ಕೆಲ ಕಾರ್ಯಕ್ರಮ ಇರೋದ ಕಾರಣಗಳಿಗೋಸ್ಕರವಾಗಿ ಅದಕ್ಕೂ ಕೂಡ ಅವರು ಬ್ರೇಕ್ ಹಾಕಿದ್ರು. ನಿನ್ನೆ ರಾತ್ರಿಯೂ ಕೂಡ ದೊಡ್ಡ ಮಟ್ಟದಲ್ಲೇನು ಯಾರು ಕೂಡ MLAಗಳು ಹೋಗಿ ಭೇಟಿ ಮಾಡಿ ಕ್ಲೈಮ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಒಂದು ಸಮಯವನ್ನು ಕೇಳಿದರು, ಇವತ್ತು ಬರ್ತೀನಿ, ನಿಮ್ಮನ್ನು ಮೀಟ್ ಆಗ್ತೀನಿ ಅಂತ. ಆಗ ಸಹಜವಾಗಿ ಇವತ್ತು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ. ನೀವು ಹೇಳಿದಂತೆ ಇಷ್ಟು ದಿನಗಳ ಕಾಲ ಬೆಂಗಳೂರಿಗೆ ಬರ್ತಾ ಇದ್ರು, ಕೆಲವರು ಹೋಗಿ ಮಾತನಾಡ್ಕೊಂಡು ಬರ್ತಾ ಇದ್ರು, ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರಲಿಲ್ಲ, ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇರಲಿಲ್ಲ. ಆದರೆ ಈಗ ಅಂದರೆ ಡೆಲ್ಲಿಗೆ ಖರ್ಗೆ ಅವರನ್ನೇ ನೋಡೋದಕ್ಕೋಸ್ಕರವಾಗಿ ಒಂದಷ್ಟು ಟೀಮ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಖರ್ಗೆ ಅವ್ರನ್ನ ಭೇಟಿಯಾಗಿ ಈಗ ವಾಪಸ್ ಆಗಿದ್ದಾರೆ ಅವರು ಕೂಡ. ಹಾಗೆ ಇಂಥ ಸನ್ನಿವೇಶದಲ್ಲಿ ಈಗ ಯಾವುದೇ MLAಗಳು ಕೂಡ ಭೇಟಿ ಆದರೆ ಅದಕ್ಕೆ ಸಾಕಷ್ಟು ಮಹತ್ವ ಇರುತ್ತೆ, ಬೇರೆ ಬೇರೆ ರೀತಿಯ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ ಅಂತ ಹೇಳಿ ಕೆಲವರು ಬಂದು ಹೇಳ್ತಾರೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿ ನಿಲ್ಲುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ನಿಲ್ಲೋದಿಲ್ಲ. ಯಾಕೆಂದರೆ ಈಗಾಗಲೇ ಕೆಲವರು DK ಶಿವಕುಮಾರ್ ಅವರು CM ಆಗಬೇಕು ಅಂತೇಳಿ ಡೆಲ್ಲಿಯಿಂದ ಬಂದಂಥವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಜೊತೆಗೆ ಇಲ್ಲಿರ್ತಕ್ಕಂಥ ಕೆಲ ಶಾಸಕರು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರಿತಾರೆ ಅಂತ ಕೆಲ ಸಚಿವರು ಮತ್ತು ಅವರ ಆಪ್ತರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಅಲ್ಲಿಗೆ ಒಂದು ಬಂದಿದೆ, ಅಂದರೆ ಕಾಂಗ್ರೆಸ್ನೊಳಗಡೆ 7.5 ವರ್ಷ ಮೊನ್ನೆಗೆ ತುಂಬಿದಂಥ ಹಿನ್ನೆಲೆಯಲ್ಲಿ ಈ ಎಲ್ಲ ಒಂದು ಕಡೆ ಆ ಒಂದು ಪವರ್ ಶೇರ್ ವಾರ್ ಏನಿದೆ ಅದು ಇದೆ, ಅದು ಸ್ಪಷ್ಟವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕೆಂದರೆ ಇಲ್ಲಿ ತನಕ ಆ ರೀತಿ ಏನಿಲ್ಲ ಬಿಡ್ರಿ, ಈ ರೀತಿಯ ಚರ್ಚೆಗಳು ಆಗ್ತಾ ಇತ್ತು. ಈಗ ಬಹಿರಂಗವಾಗಿ ಒಂದು ರೀತಿಯಲ್ಲಿ ಆದಿರಂಪ ಬೀದಿರಂಪ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡುವಂಥ ಸಂದೇಶ ಸಾಕಷ್ಟು ಮಹತ್ವದಿಂದ ಕೂಡಿದೆ. ಅಂದರೆ ಇಲ್ಲಪ್ಪ, ನೀವು ಇಲ್ಲಿ ಯಾವುದೇ ರೀತಿಯ ಡಿಸ್ಕಷನನ್ನು ಮಾಡಬೇಡಿ, ಡೆಲ್ಲಿಗೆ ಬನ್ನಿ, ರಾಹುಲ್ ಗಾಂಧಿ ಅವರ ಮುಂದೆ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ, ಏನಾಗುತ್ತೆ ಆಗಲ್ಲ ಅನ್ನೋದನ್ನ ರಾಹುಲ್ ಗಾಂಧಿ ಅವರೇ ಒಂದು ರೀತಿಯಲ್ಲಿ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತಾರೆ. ಹಾಗಾಗಿ ಈಗ ಸಮಯ ಅಲ್ಲ ಏಕಾಏಕಿಯಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ. ಬಿಹಾರ ಚುನಾವಣೆಯಲ್ಲಿ ಸೋತಿದ್ದೇವೆ, ಸಾಕಷ್ಟು ಆತ್ಮಾವಲೋಕನ ನಡೀತಾ ಇದೆ. ಹಾಗಾಗಿ ಈ ಸನ್ನಿವೇಶ ಅಲ್ಲ, ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದನ್ನು ನೀವಿಬ್ಬರು ಪಾಲಿಸಿ ಅಂತಲೂ ಕೂಡ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಕಿವಿ ಮಾತನ್ನು ಹೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ಆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಂದೇಶ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ರೈಟ್ ರವೀಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೆ. ಏನಾದರೂ ಒಂದಷ್ಟು ಸಂಧಾನದ ಮಾತುಕತೆಗಳಾಗುತ್ತವಾ ನೋಡೋಣ.